ರೀ ನಮ್ದು ಸೆಕೆಂಡ್ ಡೇ ಸ್ಟಾರ್ಟ್ ಆಯ್ತು ನೋಡ್ರಿ. ಇವಾಗ ರೆಡಿಯಾಗಿ ಹೊಂಟೀವಿ. ಹೋಗಿ ನಾಷ್ಟ ಮಾಡಿಕೊಂಡು ಎಲ್ಲಿಗೆ ಹೊಂಟೀವಿ ಅಂತ ಹೇಳಿ ತೋರಿಸ್ತೀನಿ ಬರ್ರಿ. ಸಾರಿ, ಆ್ಯಕ್ಚುಲಿ ನಾನು ಹಿಂದಿನ ಲಾಗ್ ಒಳಗೆ ಊಟದ ವಿಡಿಯೋ ತೋರಿಸಿದೆ, ಬಟ್ ನಮ್ಗೆ ತೋರ್ಸೋಕ್ಕಾಗಿಲ್ಲ. ಯಾಕಂದ್ರೆ ಫುಲ್ ರಶ್ ಇತ್ತು. ಸೊ ಹೀಗಾಗಿ ಸರ್ವಿಸ್ ಲೇಟ್ ಆಗಕತ್ತಿತ್ತು. ಆಮೇಲೆ ನೋಡ್ರಿ, ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಸಮೇತ ಇಷ್ಟು ರಶ್ ಆಗಿದ್ವು. ಎಲ್ಲ ಟೂರಿಸ್ಟರ್ಸ್ ಬಂದುಬಿಟ್ಟಿದ್ರಲ್ಲ. ಸೊ ಹೀಗಾಗಿ ನಾನು ಎಲ್ಲಿ ತೋರಿಸೇ ಇಲ್ಲ. ಆಮೇಲೆ ನಾವು ಒಂದಿನ ಫುಲ್ ಗೋಕರ್ಣನ ನೋಡಿದ್ವಿ. ಗೋಕರ್ಣ ನೋಡಿ ನೆಕ್ಸ್ಟ್ ಡೇ ಅಲ್ಲೇ ಸಮೀಪ ಇರೋ ಜಾಗಕ್ಕೆ ಹೋದ್ರಾತು ಅಂತಂದು ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಅಲ್ಲೇ ಗೋಕರ್ಣದಿಂದ 22 ಕಿಲೋಮೀಟ್ರ್ ದೂರ ಇರೋ ಮಿರ್ಜಾನ್ ಕೋಟೆ ಮತ್ತು ಅದರ ನೆಕ್ಸ್ಟ್ ಹೊನ್ನಾವರಕ್ಕೆಲ್ಲ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿ ಹೊಂಟೀವ್ರಿ. ಸೊ ನಾವಿವಾಗ ಪ್ರೆಸೆಂಟ್ಲಿ ಹೊಂಟಿರೋದು ಮಿರ್ಜಾನ್ ಕೋಟೆ ಕಡೆ. ನೋಡ್ರಿ ಇಲ್ಲಿ ಎಷ್ಟು ಗ್ರೀನರಿ ಐತಿ ದಾರಿ ಅಂತಂದ್ರೆ ಅಪ್ಪ ನೋಡಿದ್ರೆ ಅಷ್ಟು ಖುಷಿ ಅನ್ಸುತ್ತೆ. ಇಲ್ಲೇ ನೀರು ಕಾಣಕತ್ತವಲ್ಲ, ಇದು ಈ ಕಡೆ ನದಿನೂ ಅಲ್ಲ, ಈ ಕಡೆ ಕೆರೆನೂ ಅಲ್ಲ, ಮತ್ತು ಈ ಕಡೆ ಅದಕ್ಕೆ ಸಮುದ್ರನೂ ಅನ್ನೋಕ್ಕಾಗಂಗಿಲ್ಲ, ಆ ಥರ ಐತಿ. ಆದರೂ ಅಷ್ಟು ಚಂದ ನೀರು ನಿಂತ್ಕೊಂಡವು. ಅದಕ್ಕೆ ಏನಂತ ಕರೀತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಬಟ್ ರೋಡ್ನಾಗಂತೂ ನೋಡೋಕೆ ಮಸ್ತ್ ಸಖತ್ ಕಾಣಕತ್ತೈತೆ ರೀ. ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತು. ನಮ್ಮ ಮನೆಯವ್ರು ಅನ್ನತ್ತಿದ್ರು, ನೀವು ಬರೀ ಖುಷಿ ಅನ್ನಿಸ್ತು ಅಂತಂದು ಹೇಳಿ. ಯಾಕಂದ್ರೆ ಸಂತೋಷನ ನನ್ನ ಜೊತೆ ಇದ್ದಾಗ ಅಫ್ಕೋರ್ಸ್ ಖುಷಿನೂ ಇರುತ್ತಲ್ರಿ. ಸೊ ಆಮೇಲೆ ಆನ್ ದ ವೇ ಹೋಗ್ಬೇಕಾರೆ ಹಂಗೆ ಒಂದು ರೈಲ್ವೆ ಟ್ರ್ಯಾಕ್ ಕಾಣಿಸ್ತು ನೋಡ್ರಿ. ಟ್ರೈನಿನ ಸೌಲಭ್ಯನೂ ಐತಿ ಇಲ್ಲೆಲ್ಲ. ಪ್ಯಾಸೆಂಜರ್ಸ್ ಅಂತಪ್ರಿ ಏನು ಇಲ್ಲ ಇದ್ರಾಗ, ಬಟ್ ಏನೋ ಒಂಥರ ಖುಷಿ ಅನ್ನಿಸ್ತು ನೋಡೋಕೆ. ಸೊ ಮಾಡಿದೆ. ನೆಕ್ಸ್ಟ್ ಫೈನಲಿ ನಾವು ಮಿರ್ಜಾನ್ ಕೋಟೆಗೆ ಬಂದ್ವಿ ನೋಡ್ರಿ. ಆ್ಯಕ್ಚುಲಿ ಈ ಕೋಟೆನ ಈ ಥರ ಮಾನ್ಸೂನ್ ನೋಡೋದು ಚಲೋ ಅನ್ಸುತ್ತೆ. ಯಾಕಂತಂದ್ರೆ ಫುಲ್ ಗ್ರೀನರಿ ಐತಿ. ಆಮೇಲೆ ಬಿಸಿಲೊಳಗಾಗಿದ್ರೆ ಇದನ್ನೆಲ್ಲ ನನಗೆ ನೋಡೋಕ್ಕಾಕಿತ್ತು ಎಲ್ಲೋ ಡೌಟ್ ರೀ. ಯಾಕಂದ್ರೆ ಫುಲ್ ಬಿಸಿಲಿತ್ತಂದ್ರೆ ಇಲ್ಲ ಹತ್ತಿ ನೋಡೋದು ಕಷ್ಟ. ಆಮೇಲೆ ನಾವು ಹೋದಿನ ನೋಡ್ರಿ ಸಣ್ಣ ಮಳೆನೂ ಬರಾಕತ್ತಿತ್ತು. ಇಲ್ಲೇ ಕಾಣ್ಸಾಕತ್ತೈತಿ ನಿಮಗೆ. ಫುಲ್ ವಿಸಿಟರ್ಸ್ ಅಂತೂ ಫುಲ್ ಹೆವಿ ಬಂದಿದ್ರು. ಯಾಕಂದ್ರೆ ಅವತ್ತು ವೀಕೆಂಡ್ ಇತ್ತು. ಆಮೇಲೆ ಟೈಮಿಂಗ್ ನೋಡ್ಬೋದು ನೀವು, 6:30 AM to 5:45 PM. ಸೊ ಇದು ಏನೋ ಮಿರ್ಜಾನ್ ಕೋಟೆ ಸುಮಾರು 16ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದಂತ್ರಿ. ರಾಣಿ ಚೆನ್ನಭೈರಾದೇವಿ ಅವರ ಆಳ್ವಿಕೆಯಲ್ಲಿ ಪ್ರಮುಖ ವ್ಯಾಪಾರ ಮತ್ತು ರಕ್ಷಣಾ ಕೇಂದ್ರವಾಗಿತ್ತಂತ. ಸೊ ಬರ್ರಿ ನೋಡೋಣ ವ್ಯಾಪಾರ ಕೇಂದ್ರ ಹೆಂಗಿತ್ತು ಅಂತಂದು ಹೇಳಿ. ಒಳಗೆ ಹೋಗೋಣ ಬರ್ರಿ. ಆಮೇಲೆ ಇಲ್ಲೆಲ್ಲ ಫೋಟೋಶೂಟು ಫುಲ್ ಭರ್ಜರಿಯಾಗಿ ನಡೆದಿತ್ತು. ಯಾಕಂತಂದ್ರೆ ಈ ಥರ ಸ್ಟೋನಿಂದ ಇದ್ರೊಳಗೆ ಫೋಟೋಸು ಸ್ಟೋನ್ ಫ್ರೇಮ್ ಒಳಗೆ ಫೋಟೋಸ್ ಚೆನ್ನಾಗಿ ಬರ್ತಾವೆ. ಸೊ ಹಿಂಗಾಗಿ ಎಲ್ಲರೂ ತೆಗೆಸ್ಕೊಳಕತ್ತಿದ್ರು. ಫೈನಲಿ ಹತ್ತನ್ ಬರ್ರಿ ಪೋರ್ಟ್ನ. ಓಹೋ ನೈಸ್, ಇಟ್ ಈಸ್ ಫುಲ್ ಆಫ್ ಗ್ರೀನರಿ. ಆ್ಯಕ್ಚುಲಿ ನಂಗೆ ಇವತ್ತು ಬಂದಿದ್ದ ಖುಷಿ ಅನ್ನಿಸ್ತು. ಯಾಕಂದ್ರೆ ಪೂರ್ತಿ ಬಿಸಿಲು ಇಲ್ಲ, ಆಮೇಲೆ ಪೂರ್ತಿ ಮಳೆನೂ ಇಲ್ಲ. ಸೊ ನಾವು ಈಸಿಯಾಗಿ ನೋಡ್ಬೋದು. ಒಂದು ವೇಳೆ ಪೂರ್ತಿ ಬಿಸಿಲಿದ್ದಾಗ ಬಂದಿದ್ರೆ ಇಲ್ಲೆಲ್ಲ ನಮ್ಗೆ ಅಡ್ಡಾಡಕ್ಕೆ ಆಗ್ತಿದ್ದಿಲ್ಲ ಅಂತ ಅನ್ನಿಸ್ತು ನನಗೆ. ಆಮೇಲೆ ಇಲ್ಲಿ ಒಂದು ಏನೋ ಐತಿ, ಅದನ್ನು ದಾರಿ ಕ್ಲೋಸ್ ಮಾಡ್ಯಾರ. ಇಲ್ಲೇ ನೋಡ್ರಿ ಬೋರ್ಡ್ ಒಳಗೆ ಆರ್ಕಿಯಾಲಜಿಕಲ್ಸ್ ದ ಸರ್ವೆ ಆಫ್ ಇಂಡಿಯಾ ಧಾರವಾಡ ಸರ್ಕಲ್ ಧಾರವಾಡ ಅಂತೈತಿ. ಈ ಥರದ್ದು ಉತ್ತರ ಕನ್ನಡ ಡಿಸ್ಟಿಕ್ ಒಳಗೆ, ಬಟ್ ಧಾರವಾಡ ಅಂತ ಅಲ್ಲೇ ಎದಕ್ಕೆ ಬಂದೈತಿ ಅಂತಂದು ಹೇಳಿ ನನಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲ ನೋಡ್ರಿ ಫುಲ್ ರೀಲ್ಸ್ ಮಾಡಾಕತ್ತಾರೆ ಇವ್ರು. ಇದೊಂದು ಗ್ರೂಪು. ಆಮೇಲೆ ಹಂಗೆ ಇವ್ರು ಒಂದಿಷ್ಟು ಜನ ಕೂತ್ಕೊಂಡಾರ, ಒಂದಿಷ್ಟು ಜನ ಅಡ್ಡಾಡಕತ್ತಾರ ನೋಡ್ರಿ. ಇಲ್ಲಿ ಎಲ್ಲರೂ ಒಂದೊಂದು ಕೆಲಸ ಮಾಡಾಕತ್ತಾರೆ. ಒಟ್ಟು ನಾವು ಇವಾಗ ಅಲ್ಲಿ ಆ್ಯಕ್ಚುಲಿ ಆ ಹುಡುಗಿಯರು ನನಗೆ ಫೋಟೋ ತೆಗಿಯೋಕೆ ಕರೆದ್ರಿ. ನಾನೇನು ಮಾಡಿದೆ, ನಮ್ಮ ಮನೆಯವ್ರ ಕೈ ಕೊಟ್ಟು ಬಂದುಬಿಟ್ಟೆ. ಅವ್ರು ಫಸ್ಟ್ ಆಫ್ ಆಲ್ ಹುಡುಗಿಯರನ್ನ ನೋಡಲ್ಲ, ಮಾತಾಡ್ಸಲ್ಲ. ಅವರಿಗೆ ಕೊಟ್ಟು ಬಂದೇನಿ ರೀ ಇಲ್ಲಿ ಫೋಟೋ ತೆಗಿಯೋಕೆ. ಯಾಕಂದ್ರೆ ನಾ ವಿಡಿಯೋ ಮಾಡತ್ತಿದ್ದೆ. ಸೊ ನಾವು ಆ್ಯಕ್ಚುಲಿ ಇಲ್ಲಿಂದ ಹೋಗೋಣ್ರಿ. ಹಿಂಗೆ ಹೋಗಿ ಆ ವ್ಯೂ ಪಾಯಿಂಟ್ ನೋಡಿಕೊಂಡು ಈ ಕಡೆ ಬಂದ್ರಾತು ಅಂತಂದು ಹೇಳಿ ಸ್ಟಾರ್ಟ್ ಮಾಡೀವಿ. ಇವಾಗ ಹೊಂಟೀವಿ ನೋಡ್ರಿ. ಇಲ್ಲಿ ಭಾಳ ಜನ ನಿಂತಾರ ಹುಡುಗರು. ತಡಿ ನೋಡೋಣ ಅಂತಂದು ಹೇಳಿ ಹೊಂಟೀವಿ. ಬರ್ರಿ ನೋಡೋಣ. ಬರ್ರಿ ತೋರಿಸ್ತೀನಿ ವ್ಯೂ ಪಾಯಿಂಟ್ ಹೆಂಗೈತಿ ಅಂತ ಹೇಳಿ. ಇಲ್ಲಿ ಏನಾದರೂ ಇದೆ ಅನ್ಕೊಂಡಿದ್ದೀವಿ, ಬಟ್ ಇದೆ ನೋಡ್ರಿ ವ್ಯೂ ಪಾಯಿಂಟ್. ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಇವಾಗ ಈ ಕಡೆ ಬರ್ತಿದ್ದೀವಿ ರೀ. ಇಲ್ಲೇನಾಯ್ತು ನೋಡಬೇಕು. ಅಲ್ಲಂತೂ ಜಸ್ಟ್ ಫಾರ್ ದ ಸೇಕ್ ಆಫ್ ಫೋಟೋಸ್ ಹೋಗಿ ನಿಂತಾರ ಜನ. ನಾವೇನೋ ವ್ಯೂ ಪಾಯಿಂಟ್ ಐತೆ ಅಂದ್ಕೊಂಡು ಹೋದ್ವಿ, ಬಟ್ ದಟ್ ಈಸ್ ಆ್ಯಕ್ಚುಲಿ ನೈಸ್ ಪ್ಲೇಸ್. ಹಾಕತ್ತೀವಿ ನಾವು ಒಳಗೆ. ಓ ನೈಸ್. ಓ ಈ ಕಡೆ ಬಂದರೆ ಇದು ಪೂರ್ತಿ ವ್ಯೂ. ಇಲ್ಲ ಅದು ಕೆಳಗ್ರಿ, ಇದು ಮೇಲೆ.
ಇಲ್ಲಿ ನೋಡಿದ್ವಿ, ಏನು ವ್ಯೂ ಇಲ್ಲ, ಜಸ್ಟ್ ಫೋಟೋಸ್ ತೊಗೊಂಡು ಬಂದ್ವಿ. ಇವಾಗ ನೆಕ್ಸ್ಟ್ ಆ ಕಡೆ ಹೊಂಟಿದ್ದೀವಿ. ಸುಮ್ಮನೆ ಹಂಗೆ ಒಂದು ವಾಕಿಂಗ್ ವಿಡಿಯೋ ಮಾಡೋಣ ಅಂತಂದು ಹೇಳಿ ಮಾಡತ್ತೀವಿ. ಆ್ಯಕ್ಚುಲಿ ಬೆಂಗಳೂರಾಗಿದ್ದಾಗ ಅವ್ರು ಶೂಸ್ ಹಾಕೋತಾರೆ, ನಾನು ಸ್ಲಿಪ್ಪರ್ ಹಾಕೋತೀನಿ. ಇಲ್ಲೇ ನಾ ಶೂಸ್ ಹಾಕ್ಕೊಂಡಿನಿ, ಅವ್ರು ಸ್ಲಿಪ್ಪರ್ ಹಾಕೊಂಡಾರೆ. ಯಾಕಂದ್ರೆ ಅವರು ಶೂಸ್ನ ಬೀಚ್ ಒಳಗೆ ತೊಯ್ಸ್ಕೊಂಬಿಟ್ರಿ. ನಾನು ಸೇಫಾಗಿ ಇಟ್ಕೊಂಡಿದ್ದೆ. ಸೊ ಅವ್ರು ಇಲ್ಲಿ ಶೂಸ್ನ ವೇರ್ ಮಾಡಿಲ್ಲ, ಸ್ಲಿಪ್ಪರ್ ಮೇಲೆ ಬರತ್ತಾರೆ. ಇದನ್ನು ನೋಡ್ರಿ, ಟಚ್ ಮೀ ನಾಟ್ ಪ್ಲ್ಯಾಂಟ್ ಇಲ್ಲೆಲ್ಲ ಐತಿ ಫುಲ್. ಆಮೇಲೆ ನೋಡ್ರಿ, ಆ್ಯಕ್ಚುಲಿ ಈ ಥರ ಎಲ್ಲ ಫುಲ್ ಹುಲ್ ಬೆಳೆದೈತಲ್ರಿ, ಅದಕ್ಕೆ ನನಗೆ ಹೆದರಿಕೆ. ಹಿಂಗಾಗಿ ಅವ್ರಿಗೆ ಶೂಸ್ ಹಾಕ್ಕೊಂಬರ್ರಿ ಅಂತಂದು ಹೇಳಿ ಕೈಯಾಗ ಸಾಕ್ಸ್ ಕೊಟ್ಟರು ಅವ್ರು ಹಾಕ್ಕೊಂಬಂದಿಲ್ಲ. ಯಾಕಂದ್ರೆ ಹಸಿ ಇದ್ದಿದ್ದಕ್ಕೆ ಅವ್ರಿಗೇನೋ ಇಷ್ಟ ಆಗಲ್ಲ ಅಂತ. ಬಟ್ ನನಗೆ ಅವ್ರನ್ನ ಈ ಥರ ನೋಡೋಕೆ ಇಷ್ಟ ಆಗಲ್ಲ, ಯಾಕಂದ್ರೆ ಅವರು ಡೈಲಿ ಆಫೀಸಿಗೆ ಶೂಸ್ ಮೇಲೆ ಹೋಗ್ತಾರೆ. ಸೊ ನಂಗೆ ಭಾಳ ಬೇಸರ ಆಗತ್ತೈತಿ ಅವ್ರು ಸ್ಲಿಪ್ಪರ್ ಮೇಲೆ ಬಂದಿದ್ದಕ್ಕೆ. ಬಟ್ ಇಲ್ಲಿ ಆಪ್ಷನ್ ಇಲ್ಲ ರೀ, ಇನ್ನೊಂದು ಜೊತೆ ನಾವು ಶೂಸ್ ತಂದಿದ್ರೆ ಮತ್ತು ಅದನ್ನ ಹಾಕ್ಕೊಂಡು ಬರೋಕ್ಕೆ ಹೇಳ್ತಿದ್ದೆ. ಇಲ್ಲೇ ನೋಡಿದ್ರೆ ಸ್ಲಿಪ್ಪರ್ ಮೇಲೆ ಅಡ್ಡಾಡತ್ತಾರ್ರಿ ಅವ್ರು. ಇಲ್ಲೇ ನೋಡ್ರಿ 2 ಮರ ಅದಾವು. ಏನು ಅಲ್ಲಿ ಒಂದು ದೇವಿ ಮೂರ್ತಿ ಟೈಪ್ ಐತಿ, ತೋರಿಸ್ತೀನಿ ಬರ್ರಿ. ಇದು ಒಂದು ದೇವಿ ಮೂರ್ತಿ ಇತ್ತು. ಸೊ ನಮಸ್ಕಾರ ಮಾಡಿದ್ವಿ ರೀ. ಮಾಡಿ ನೋಡ್ರಿ ಎಷ್ಟು ಚೆನ್ನಾಗೈತಿ. 2 ಮರನೂ ಅಟ್ಯಾಚ್ ಅದಾವೆ. ಆ್ಯಕ್ಚುಲಿ ಮನೆ ಒಳಗೆ ನಾವು ಸ್ವಲ್ಪ ಕಟಿಂಗ್ ಮಾಡಿದ್ವಿ. ಸ್ಟೋನಿನ ಮಸ್ತ್ ಫ್ಲೆಕ್ಸಿಬಲ್ ಐತಿ ನೋಡಿ, ಕಲ್ಲಿಂದ. ಇವ್ರಿಗೆ ಮುಂಚೆಗೆ ವಿಡಿಯೋ ಕ್ರೇಜ್, ಫೋಟೋ ಕ್ರೇಜ್ ಇದ್ದಿದ್ದಿಲ್ರಿಪ್ಪ. ಇವಾಗರ ತಲೆ ತಿಂತಾರ, ನಾ ಎಲ್ಲಿ ತೆಗೆಸ್ಕೊತೀನಿ ಅಲ್ಲಿ ಅಂತ. ನೆಕ್ಸ್ಟ್ ಇಲ್ಲೊಂದಿನ ಥಿಂಕ್ ಇದೆ ಬಾವಿ ಅನ್ಸತ್ರಿ. ಯಾಕಂತಂದ್ರೆ ನೋಡ್ರಿ, ಇದೆಲ್ಲ ಕ್ಲೋಸ್ ಮಾಡಾರ. ಆಮೇಲೆ ಅಲ್ಲೆಲ್ಲ ಫುಲ್ ಗಿಡ ಬೆಳೆದಾವು. ಸೊ ಪೋರ್ಟ್ ಅಂದ್ರೆ ಅಫ್ಕೋರ್ಸ್ ಇದು ಬಾವಿನ ರೀ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಇದಿಷ್ಟ ಬಂದ್ರೆ ನಾವು ಅದನ್ನೆಲ್ಲ ನೋಡ್ಕೊಂಡು ಬಂದೇವಿ. ಅದನ್ನು ಇಲ್ಲಿರೋದು ಒಂದೇ ನೋಡಿಲ್ಲ, ಬರ್ರಿ ತೋರಿಸ್ತೀವಿ. ನೋಡ್ರಿ, ಕೋಟೆ ಒಳಗೆ ಮೇ ಬಿ ಗುಂಡು ಹೊಡ್ಯಾಕೆ ಇಟ್ಟಿದ್ದು ಅಂತ ಹೇಳಿ ನಮ್ಮ ಮನೆಯವ್ರು ಹೇಳತ್ತಾರ, ನನಗಂತೂ ಗೊತ್ತಿಲ್ಲ. ಫೈರಿಂಗ್ ಮಾಡಕ್ಕೆ ಇಟ್ಟಿದ್ವ ಅಂತ ಹೇಳಂತಾರ ಅವ್ರು. ಇದಿಷ್ಟ ಅಂತಂದ್ರೆ ಇದು ಫುಲ್ ಕವರ್ ಮಾಡಿದ್ವಿ ರೀ ನಾವು. ವ್ಯೂ ಎಲ್ಲ ನೋಡ್ಕೊಂಡು ಬಂದ್ವಿ. ದೆನ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಹಿಯರ್. ಆ್ಯಕ್ಚುಲಿ ಇಲ್ಲಿ ಹೋಗೋಕೆ ನಮ್ಗೆ ದಾರಿ ಇಲ್ಲ. ನೋಡ್ರಿ ಎಷ್ಟು ಚಂದ ಐತಿ. ದೆನ್ ನಮ್ಮ ಮನೆಯವರು ಅಲ್ಲಿ ಹೋಗಾರ ನೋಡ್ರಿ. ಅವರಿಗೆ ಆ ಫ್ರೇಮ್ ಒಳಗೆ ಫೋಟೋ ತೆಗೆಸ್ಕೊಳ್ಳೋದಂತ ಭಾಳ ಇಷ್ಟ ಆಗೈತಿ. ಸೊ ಬರ್ರಿ ಹೋಗೋಣ. ಯೂಶ್ವಲಿ ಫೋಟೋ ಅಂದ್ರೆ ಇಷ್ಟಪಡಲ್ಲ, ಬಟ್ಟು ಇಲ್ಲೇನೋ ಈ ಫ್ರೇಮ್ ಒಳಗೆ ಅವರಿಗೆ ಫೋಟೋ ತೆಗೆಸ್ಕೋಬೇಕಂತೇನೋ ಆಸೆ ಐತಂತ. ಸೊ ಇಲ್ಲಿಗೆ ಬಂದ ಫೋಟೋ ತಗೊಳಕ್ಕೆ ಮಸ್ತ್ ಐತಿ. ಸೊ ನಾವು ಇಲ್ಲೆಲ್ಲ ಫೋಟೋ ತೆಗೆಸ್ಕೊಂಡ್ವಿ. ಬರ್ರಿ ಇಲ್ಲಿ ತೋರಿಸ್ತೇನೆ ಏನೈತಂತ. ಇಲ್ಲ ಆ್ಯಕ್ಚುಲಿ ನಾವು ಎಂಟ್ರೆನ್ಸ್ ಬಂದಿದ್ವಲ್ಲ, ಆ ದಾರಿನ ಐತಿ. ಆಮೇಲೆ ಇಲ್ಲೆಲ್ಲ ಫೋಟೋ ನೋಡೋಕೆ ದಾರಿ ಐತಿ, ಬಟ್ ಅಲ್ಲಿ ಅದನ್ನು ದಾರಿ ಬಂದ್ ಮಾಡ್ಯಾರ. ನೆಕ್ಸ್ಟ್ ಅಲ್ಲೆಲ್ಲ ವಾಶ್ರೂಮ್ಸ್ ಅದಾವು. ಹಾಂ, ಇಷ್ಟ. ಇದೊಂಥರ ಆಯ್ತು ನೋಡ್ರಿ, ಇದೆಲ್ಲ ಫ್ರಂಟ್ ಕಾಣಿಸುತ್ತೆ ನಮಗೆ. ಈ ಥರ ಆಯ್ತು ನೋಡ್ರಿ, ಫುಲ್ ರೌಂಡ್ ಈ ಥರನ ಐತಿ. ಆದರೆ ಇವೇನಂತಂದು ಹೇಳಿ ನನಗೆ ಗೊತ್ತಾಗವಲ್ದು. ನಮ್ಮ ಮನೆಯವ್ರು ಹೇಳೋ ಅಂತಾರ ಇವನ್ನೆಲ್ಲ ಫೈರ್ ಮಾಡೋಬೇಕಾರ ಯೂಸ್ ಮಾಡ್ತಿದ್ರು ಅಂತಂದು ಹೇಳಿ. ಸೊ ಮೇ ಬಿ ಇದ್ರೆ ಇರ್ಬೇಕು, ಯಾಕಂದ್ರೆ ಅವ್ರ ಅಸಂಪ್ಷನ್ಸ್ ಆಲ್ವೇಸ್ ಕರೆಕ್ಟ್ ಇರ್ತಾವೆ. ಸೊ ಅವೇ ಇರ್ಬೋದು ಅನ್ನಿಸ್ತು ನನಗೆ. ವಿಸಿಟರ್ಸ್ ಅಂತೂ ಹೆವಿ ಬಂದಾರ ಇವತ್ತು, ವೀಕೆಂಡ್ ಇದ್ದಿದ್ದರಿಂದ. ಫುಲ್ ಗೋಕರ್ಣ ಆಯ್ತು, ಮತ್ತು ಈ ಮಿರ್ಜಾನ್ ಫೋರ್ಟ್ ಅಂತೂ ಫುಲ್ ಹೆವಿ. ಫೈನಲಿ ಮತ್ತೆ ಆಗಲ್ಲೇ ಬಂದಿದ್ವಲ್ರಿ, ಅದೇ ಸ್ಪಾಟಿಗೆ ಬಂದ್ವಿ. ಮಾನ್ಸೂನ್ ಒಳಗನ ಈ ನಮ್ಗೆ ರಶ್ ಐತಿ ಇದು ಪೋರ್ಟ್. ಇನ್ನು ಆ್ಯಕ್ಚುಯಲ್ ಸೀಸನ್ ಒಳಗೆ ಎಷ್ಟು ರಶ್ ಇರಬಾರ್ದಂತ ವಿಚಾರ ಮಾಡಕತ್ತಿದ್ದೆ ನಾನು. ಈಗನ ಇಷ್ಟು ರಶ್ ಐತ್ರಿ. ಮತ್ತು ನೋಡಿದ್ರೆ ಫುಲ್ ರೇನಿ ಅಂತಂದು ರೆಡ್ ಅಲರ್ಟ್ ಎಲ್ಲ ಕೊಡಾಕತ್ತಾರ, ಆದರೂ ಇಷ್ಟು ರಶ್ ಐತಿ. ಇನ್ನು ಡಿಸೆಂಬರ್ ಒಳಗಂತೂ ಫುಲ್ ಕಾಲಿಡೋಕ್ಕೂ ಜಾಗ ಇರಂಗಿಲ್ಲ ರೀ ಇಲ್ಲಿ.
ಫೋರ್ಟ್ ಎಲ್ಲ ನೋಡಿ ಅಲ್ಲೇ ಒಂದೆರಡು ಫೋಟೋ ತೆಗೆಸ್ಕೊಂಡಿರಿ. ಫೋಟೋ ತೆಗೆಸ್ಕೊಂಡು ನಾವು ನೆಕ್ಸ್ಟ್ ಇವಾಗ ಇದು ಹೊನ್ನಾವರ ಹೊಂಟೀವಿ. ಯಾಕಂದ್ರೆ ಅಲ್ಲಿ ಹೊನ್ನಾವರದೊಳಗೂ ನೋಡೋ ಪ್ಲೇಸಸ್ ಭಾಳ ಅದಾವು. ಸೊ ಲಿಂಬು ಸೋಡಾ ಕುಡ್ಕೊಂಡು ಹೊನ್ನಾವರಕ್ಕೆ ಹೊಂಟೀವಿ ನೋಡ್ರಿ. ಇವಾಗ ನಾವೆಲ್ಲಿಗೆ ಬಂದಿದ್ದೆ ತೋರಿಸ್ತಿಂತದ್ರಿ. ಆ್ಯಕ್ಚುಲಿ ನಾವು ಇವಾಗ ಬಂದಿದ್ದೆ ಶರಾವತಿ ಇಕೋ ಪಾರ್ಕ್. ನೋಡ್ರಿ ಎಷ್ಟು ಕ್ರೌಡ್ ಐತಿ. ಅದ್ರಾಗ ಇವತ್ತಂತೂ ವೀಕೆಂಡ್, ಸೊ ಹಿಂಗಾಗಿ ಫುಲ್ ರಶ್ ಐತಿ. ಮ್ಯಾಂಗ್ರೋವ್ ಫಾರೆಸ್ಟ್ ಅಂದಿದೆ. ಆ್ಯಕ್ಚುಲಿ ಮ್ಯಾಂಗ್ರೋವ್ ಫಾರೆಸ್ಟ್ ನೋಡಕ್ಕೆ ಹೊಂಟೀವಿ. ಬಟ್ ಇಲ್ಲೇ ಎಂಟ್ರೆನ್ಸ್ ಟಿಕೆಟ್ 20 ರೂಪೀಸ್ ಐತಿ. ನೋಡ್ಬೋದು ನೀವು. ನೋಡ್ರಿ ಇಲ್ಲೇ ಎಷ್ಟು ಕ್ರೌಡ್ ಐತಿ. ಅಪ್ಪ ಜನ ಅಂತೂ ಫುಲ್ ತುಂಬ್ಯಾರ. ಇಲ್ಲೇ ಟಿಕೆಟ್ ತಗೋತೀನಿ. ಟಿಕೆಟ್ 10 ರೂಪಾಯಿ ಚೇಂಜ್ ಇದೆ ನೋಡಿ ಮೇಡಮ್. ಇಲ್ಲ ರೀ, 5 दो ಇಲ್ಲಿ 40 ರೂಪೀಸ್ ಕೊಟ್ಟು ಟಿಕೆಟ್ ತೊಗೊಂಡೆ. ಇಲ್ಲೆಲ್ಲ ನೋಡ್ರಿ ಚಿಕ್ಕ ಮಕ್ಳು ಹೆಂಗೆ ಪಾರ್ಕ್ ಒಳಗೆ ಜೋಕಾಲಿ ಆಡೋಂತ ಮಸ್ತ್ ಎಂಜಾಯ್ ಮಾಡೋ ಅಂತಾರೆ ಎಲ್ಲರೂ. ಚಿಕ್ಕ ಮಕ್ಳು ಸ್ಟೈಲಲ್ಲೇ ದೊಡ್ಡವರು ಅದಾರ. ನೋಡಿದ್ರೆ ಗೊತ್ತಾಗತೈತಿ ನೇಚರ್ ಆಟ್ ಇಟ್ಸ್ ಹೈ ಪೀಕ್. ಫುಲ್ ರಶ್ ಐತ್ರಿಪ್ಪ ದೇವ್ರೆ. ಇಲ್ಲಿ ನೋಡ್ರಿ ಏನೇನೋ ಗೈಡ್ ಕೊಟ್ಟಾರ. ಗೈಡ್ ಟು ಏಷ್ಯನ್ ಮ್ಯಾಂಗ್ರೋವ್ಸ್ ಹೆಸರು ಕೊಟ್ಟಾರ. ಇದು ಆ್ಯಕ್ಚುಲಿ ನನಗಂತೂ ಅರ್ಥ ಆಗಲ್ಲ. ಬಯೋ ಆರ್ ಬಾಟ್ನಿ ಸ್ಟೂಡೆಂಟ್ಸ್ ಇದ್ರೆ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಈಸಿಲಿ. ನೆಕ್ಸ್ಟ್ ಈ ಫ್ರೇಮ್ ನೋಡ್ರಿ. ನಾನು ಈ ಫ್ರೇಮ್ನ ಬರೀ ಫೋನ್ನಾಗ ನೋಡ್ತಿದ್ದೆ. ನಾನು ಭಾಳ ದಿನದಿಂದ ಅಂದ್ಕೊಂಡಿದ್ದೆ, ಒಂದು 4 to 5 ಇಯರ್ಸಿಂದ ಅಂದ್ಕೊಂಡಿದ್ದೆ ಇಲ್ಲೆಲ್ಲ ಬರಬೇಕು ಅಂದ್ಕೊಂಡು. ಬಟ್ ಇವತ್ತು ಅದು ನನ್ನ ಡ್ರೀಮ್ ಕಮ್ ಟ್ರೂ ಆಯ್ತು. ಭಾಳ ಖುಷಿ ಅನ್ಸಾಕತೈತ್ರಿ ನನಗೆ. ಲೆಟ್ಸ್ ಸ್ಟಾರ್ಟ್ಸ್ ಶರಾವತಿ ಮ್ಯಾಂಗ್ರೋವ್ ಫಾರೆಸ್ಟ್ ವಾಕ್. ಇಲ್ಲೆಲ್ಲ ನೋಡ್ರಿ ಬೋರ್ಡ್ ಹಾಕ್ಯಾರ. ಹೆಸರುಗಳೆಲ್ಲ ಕೊಟ್ಟಾರ ಅವರು. ಒಂದೊಂದು ಬೇರಿಂದ ಹೆಸರು ಕೊಟ್ಟಾರ ಇಲ್ಲೇ. ಫುಲ್ ಬಟ್ ನನಗೆ ಬಯೋ ಒಳಗೆ ಸ್ವಲ್ಪ ವೀಕ್ ಅದೇನು ರೀ. ಸೊ ಹೀಗಾಗಿ ನನಗೆ ಅಷ್ಟು ಅರ್ಥ ಆಗಲ್ಲ ಇವೆಲ್ಲ. ಕಾಂಡ್ಲಾ ಬೀಜ ಥರ ಬೋರ್ಡ್. ಕಮ್ let's see how it was. Actually it is a nice walking under nature. ಇಂಗ್ಲಿಷ್ ನಲ್ಲಿ ಬ್ಲಾಗ್ ಮಾಡ್ತಿದ್ದಾರೆ. ಸೊ ಸ್ವಲ್ಪ ಚೇಂಜಸ್ ಇರಲಿ. ಬರೀ ಕನ್ನಡದಾಗ ಹೇಳಿ ಬೇಸರಾಗಿ ಸೊ ಚೇಂಜ್ ಇರಲಿ ಅಂತಂದು ಹೇಳಿ ಇಂಗ್ಲೀಷ್ನಾಗ ಮಾತಾಡಕತ್ತಿದ್ದೆ. ನಮ್ಮ ಯಜಮಾನ್ರು ಇಂಗ್ಲೀಷ್ನಲ್ಲಿ ಬ್ಲಾಗ್ ಮಾಡಬೇಡಿ, ಬ್ಲಾಗ್ ಅಲ್ರಿ ಇದು ಆ್ಯಕ್ಚುಲಿ ಲಾಗ್ ಮಾಡಬೇಡ್ರಿ ಅಂತಂದ್ರೆ. ಸೊ ಹೀಗಾಗಿ ಮತ್ತೆ ಕನ್ನಡಕ್ಕೆ ಚೇಂಜ್ ಅದ. ಇಷ್ಟೆಲ್ಲ ಹೇಳ್ತಾರೆ ರೀ ತಾವು. ಮಾತ್ರ ಒಂದು ವಿಡಿಯೋ ಕ್ಲಿಪ್ಪಿಗೂ ಆಡಿಯೋ ತಮ್ಮದು ರೆಕಾರ್ಡ್ ಮಾಡಿ ಹಾಕಂಗಿಲ್ಲ. ಬರೀ ನನಗೆ ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತ ಹೇಳ್ತಾರೆ ಅವ್ರಿಗೆ. ಬರೀ ಕಮೆಂಟ್ ಮಾಡ್ತಾರೆ ನನಗೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫುಲ್ ನೋಡ್ರಿಲ್ಲೇ ಇಲ್ಲೆಲ್ಲ ಕೆಳಗೆ ಕ್ರಾಪ್ಸ್ ಅದಾವ್ರಿ. ಆಮೇಲೆ ಬಿಸಿಲಂತರೂ ಅಗದಿ ಕಡಿಮೆ ಬೀಳತ್ತೆ. ಫುಲ್ ಗಿಡನ ತುಂಬಿಟ್ಟಾವ. ಆ್ಯಕ್ಚುಲಿ ನಮ್ಗೆ ನೋಡ್ಬೇಕಾಗಿರೋ ನಾವಿವಾಗ ಒಂದು ಟಫೆಸ್ಟ್ ಟಾಸ್ಕ್ ಒಳಗದೇವ್ರಿ. ಅದು ಟಾಸ್ಕ್ ಏನಂತಂದು ಹೇಳಿ ತೋರಿಸ್ತೀನಿ ತಡ್ರಿ. ನೋಡ್ರಿ ಆ ಕಡೆ ಈ ಕಡೆ ಹಿಡ್ಕೊಳಕ್ಕೆ ಏನೂ ಇಲ್ಲ. ಸೊ ಅದ್ರಾಗ ವಾಕ್ ಮಾಡ್ಕೊಂಡು ಹೋಗ್ಬೇಕು ನಾವು. ನೋಡ್ರಿ ಇದೇ ರೀ ಮ್ಯಾಂಗ್ರೋವ್ ಫಾರೆಸ್ಟ್ ವಾಕ್. ಶರಾವತಿ ಕೂಡ್ಲಾ ಮ್ಯಾಂಗ್ರೋವ್ ಫಾರೆಸ್ಟ್ ವಾಕ್ ರೀ. ನೋಡ್ರಿ ಎಷ್ಟು ಚೆನ್ನಾಗೈತಿ ವ್ಯೂ ಮಾತ್ರ ಮಸ್ತ್ ಸಖತ್ತೈತಿ. ಬಟ್ ಬಿ ಕೇರ್ಫುಲ್ಲಾಗಿ ಯೂಸ್ ಮಾಡ್ಬೇಕಿಲ್ಲ ಮೊಬೈಲ್. ಇಲ್ಲ ನೋಡ್ರಿ ಫ್ಯಾಮ್ಲಿ ಅವರು ಮಸ್ತ್ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಾಕತ್ತಾರ.
ನಾವು ಆ್ಯಕ್ಚುಲಿ ಎಂಟರ್ ಆಗಿದ್ದ ಆ ಸೈಡಿಂದ ರೀ, ಆ ಸೈಡಿಂದ ಎಂಟರ್ ಆಗಿ ಈ ಸೈಡಿಂದ ಎಕ್ಸಿಟ್. ಇಲ್ಲಿ ಭಾಳ ಏಡಿ ನೋಡ ಅಂತೀನಿ ನಾನು. ಮೇ ಬಿ ಅರ್ಧ ಫೇಮಸ್ ಇರ್ಬೋದು ರೀ ಇಲ್ಲಿ. ಆ್ಯಕ್ಚುಲಿ ಈ ವಾಕಿಗೆ ಬರೋರಿಗೆ ನಾ ಪರ್ಸ್ನಲಿ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ಬೆಟರ್ ನೀವು ಶೂಸ್ನ ಹಾಕ್ಕೊಂಬರ್ರಿ. ಯಾಕಂತಂದ್ರೆ ಇಲ್ಲಿ ಕಾಲಾಗೆಲ್ಲ ಏಡಿಗಳದಾವು ಮತ್ತು ಸುಮ್ಮ ಕಚ್ಚಿಬಿಟ್ರೆ ಕಷ್ಟ. ಇಲ್ಲೇ ನೋಡ್ರಿ ನೀವು, ಇಲ್ಲಿ ನೋಡ್ರಿ ಫುಲ್ ಏಡಿ. ಇಲ್ಲೊಂದೈತಿ, ಎಲ್ಲೊಂದೈತಿ, ಮತ್ತು ಆ ಕಡೆ ಈ ಗಿಡ ತುಂಬ ಬರೀ ಏಡಿನ ಅದಾವ್ರಿ ಇಲ್ಲಿ. ಮೇ ಬಿ ಏಡಿ ಫೇಮಸ್ ಅನ್ನಿಸ್ತೈತಿ ಇಲ್ಲಿ ಮ್ಯಾಂಗ್ರೋವ್ ಟ್ರೀಸ್ ಒಳಗೆ. ಸೊ ನನ್ನ ಸಜೆಷನ್ನ ಶೂಸನ್ನು ವೇರ್ ಮಾಡ್ಕೊಂಡು ಬರ್ರಿ. ಹಾಂ ಹೇಳಿ, ಕ್ವಶನ್ ಕೇಳಿ ಸರ್. ಮತ್ತು ನಾವು ಚಪ್ಪಲ್ ಹಾಕ್ಕೊಂಡು ಬಂದೇವಲ್ಲ, ನಮ್ಗೇನು ಆಗಿಲ್ಲ ಅಲ್ಲ ಸರ್, ಸ್ವಲ್ಪ ಸೇಫ್ಟಿಯಿಂದ ಮೂವ್ ಆಗಬೇಕು. ನೀವು ಈ ಥರ ಕ್ವಶನ್ ಕೇಳಿದರೆ ನಿಮ್ಮಂಥವ್ರಿಗೆ ಏನು ಆನ್ಸರ್ ಮಾಡ್ಬೇಕಂತ ಹೇಳಿ ಗೊತ್ತಾಗಲ್ಲ ನನಗೆ. ಆವಾಗ ಆ ಕಡೆಯಿಂದ ಹೋಗಿದ್ವಿ, ಇವಾಗ ಈ ಕಡೆಯಿಂದ ಬಂದ್ವಿ. ಎಕ್ಸಿಟ್ ಇವೆಲ್ಲ ನೋಡ್ಕೊಂಡು ಹಂಗೆ ಒಂದೆರಡು ಫೋಟೋ ತೆಗೆಸ್ಕೊಂಡ್ವಿ. ಆಮೇಲೆ ಇಲ್ಲಿ ರಿವರ್ ಬೋಟಿಂಗ್ ಇತ್ತು, ಅದೆಲ್ಲ ಕ್ಯಾನ್ಸಲ್ ಆಗಿತ್ತು. ಸೊ ಹಿಂಗಾಗಿ ಅಲ್ಲಿಂದ ನಾವು ನೆಕ್ಸ್ಟ್ ಪ್ಲೇಸಿಗೆ ಮೂವ್ ಆಗತ್ತೀವಿ. ಹೊನ್ನಾವರದಿಂದ ಅಪ್ಸರ್ಕೊಂಡ ಫಾಲ್ಸು ಬರೀ 5 ಕಿಲೋಮೀಟರ್ ಇತ್ತು. ಸೊ ಹಿಂಗಾಗಿ ಇವಾಗ ಅಪ್ಸರ್ಕೊಂಡ ಸ್ಟಾರ್ಟ್ಸ್ ಅವರ್ ಜರ್ನಿ ಟುವರ್ಡ್ಸ್ ನ್ಯೂ ವಾಟರ್ ಫಾಲ್ಸ್, ದ್ಯಾಟ್ ಈಸ್ ಅಪ್ಸರ್ಕೊಂಡ ಫಾಲ್ಸ್. ಬರ್ರಿ ನೋಡೋಣ ಹೆಂಗೈತಿ ಅಂತಂದು ಹೇಳಿ. ಹಾಯ್ ಮಾಡ್ರಿ ಸರ್, ಹಾಯ್ ಮಾಡ್ರಿ. ಇಲ್ಲೇ ಸ್ಟೆಪ್ಸ್ ಇದಾವ್ರಿ. ಸೊ ನಡ್ಕೊತ ಹಿಂಗೆ ಡೌನ್ ಅಂದರೆ ಫಾಲ್ಸ್ ಬರುತ್ತೆ ನೋಡ್ರಿ. ಫುಲ್ ನೇಚರ್. ಎಲ್ಲ ವಾಟರ್ ಫಾಲ್ಸ್ಗೆ ಹಿಂಗೆ ಕೆಳಗನ ಹೋಗೋದಿರತ್ರಿಪ್ಪ, ಯಾವ ಮ್ಯಾಲೆ ನೋಡೋವು ಇರೋದೇ ಇಲ್ಲ. ಮೊದಲು ಕಾಲು ಆದರೂ ಪ್ಲೇಸಸನ್ನು ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋದು ಇರುತ್ತಲ್ರಿ. ಸೊ ಬಂದ್ವಿ ಫಾಲ್ಸ್ ಅಂತಂದೈತಿ. ಇನ್ನೂ ಎಷ್ಟು ಹೋಗ್ಬೇಕಂತ ಗೊತ್ತಿದೆ. ಸೌಂಡ್ ಹೆಂಗೆ ಕೇಳ್ಸತೈತೆ ನೋಡ್ರಿ, ಫಾಲ್ಸ್ ಫುಲ್ ಸೌಂಡ್ ಅಪ್ಪ. ದಿಸ್ ಈಸ್ ದ ಅಪ್ಸರ್ಕೊಂಡ ವಾಟರ್ ಫಾಲ್ಸ್. ಇದೆ ನೋಡ್ರಿ ಅಪ್ಸರ್ಕೊಂಡ ವಾಟರ್ ಫಾಲ್ಸ್. ಅದಕ್ಕೆ ಇಲ್ಲಿ ಭಾಳ ತನ ಟೈಮ್ ಸ್ಪೆಂಡ್ ಮಾಡಲಿಲ್ಲ ನಾವು. ವಾಪಸ್ ಏನೋ ಎಲ್ಲಿ ಹೋದ್ರೆ ಅಪ್ಸರ್ಕೊಂಡ ಬೀಚ್ ಕಾಣಿಸುತ್ತಂತ ಹೇಳಿದ್ರು. ಸೊ ಹೀಗಾಗಿ ಇಲ್ಲೇ ಬೀಚ್ ವ್ಯೂ ನೋಡೋಕೆ ಬಂದೀವಿ ನೋಡ್ರಿ. ಅಲ್ಲಿ ಕಾಣಿಸ್ತಲ್ರಿ, ಅದು ಅಪ್ಸರ್ಕೊಂಡ ಬೀಚ್. ಅಪ್ಸರ್ಕೊಂಡ ಫಾಲ್ಸ್ ನೋಡಿಕೊಂಡು ಅಲ್ಲಿಂದ ಅಪ್ಸರ್ಕೊಂಡ ಬೀಚ್ ಕಡೆ ಹೊಂಟೀವಿ. ಇಲ್ಲಿ ರೋಡ್ ಇರೋದ ಫುಲ್ ನ್ಯಾರೋ ಐತಿ. ಅದ್ರೊಳಗೆ ಮತ್ತೆ ಈ ಥರ ಅವರು ಡೌನ್ ಹೋಗೋಲ್ರು, ಇವರು ಅಪ್ ಬರೋಲ್ರು, ಎಲ್ಲ ಸೇರಿ ಇಲ್ಲಿ ಮತ್ತು ಸಣ್ಣ ಟ್ರಾಫಿಕ್ ಜಾಮ್. ಮತ್ತು ಆಗೇನು ಬೆಂಗಳೂರು ಆಗ್ತಿದೆ. ಎಷ್ಟು ಬ್ಯೂಟಿಫುಲ್ ಕೋಟೈತೆ ನೋಡ್ರಿ. ಪ್ರೀತಿಸಲು ತುಂಬ ಜನ ಬೇಕಂದಿಲ್ಲ, ತುಂಬ ಪ್ರೀತಿಸುವ ಒಬ್ಬರಿದ್ದರೆ ಸಾಕು. ಹೌದು, ಅಫ್ಕೋರ್ಸ್ ಲೈಫ್ ಒಳಗೆ ಒಬ್ಬರೇ ಎಲ್ಲ ಪ್ರೀತಿನೂ ಕೊಡೋರಿದ್ರೆ ಸಾಕು ಅಂತ. ಅದು ಮತ್ತು ನೋಡ್ರಿ ಇಲ್ಲಿ ಎಷ್ಟು ಚಂದ ಐತಿ ಚಿತ್ರ, ತಂದೆ ಮಗ. ರಿಯಲಿ ನೋಡಿ ಭಾಳ ಖುಷಿ ಅನ್ನಿಸ್ತೀನಿ. ಇವಾಗ ನಾವು ಅಪ್ಸರ್ಕೊಂಡ ಬೀಚಿಗೆ ಬಂದೇವಿ ನೋಡ್ರಿ. ತೋರಿಸ್ತೀನಿ ಬರ್ರಿ ಬೀಚ್. ಓ ನೋಡ್ರಿ ಎಷ್ಟು ಮಸ್ತ್ ಐತಿ. ಯಾಕೋ ವ್ಯೂವರ್ಸ್ ಇಲ್ಲಿ ಜಾಸ್ತಿ ಇಲ್ಲ, ಮೇ ಬಿ ಅವ್ರಿಗೆ ಗೊತ್ತಿಲ್ಲ ಅನ್ಕೊತೀನಿ ನಾನು. ಗೋಕರ್ಣ ಬೀಚ್ನಷ್ಟೇ ಏನು ರಶ್ ಇಲ್ಲಿ ಬಿಟ್ರಿ. ಇಲ್ಲಿ ನೋಡಕ್ಕಂತೂ ಮಸ್ತ್ ಐತಿ. ಆ್ಯಕ್ಚುಲಿ ಇವಾಗ ನಾವು ಭಾಳ ಬೀಚ್ ನೋಡೇವ್ರಿ. ಅದ್ರೊಳಗೆ ಈ ಬೀಚ್ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗೈತಿ. ಯಾಕಂತಂದ್ರೆ ಇದೇನೋ ಕ್ಲೀನ್ ಐತಂತ ಮತ್ತು
ಕ್ರೌಡ್ ಇಲ್ಲ ಅಂತ. ಸೊ ಇಲ್ಲೇ ನಾವು ನಿನ್ನೆ ಟೈಮ್ ಸ್ಪೆಂಡ್ ಮಾಡ್ಬೇಕಿತ್ತು ಅನ್ನಕತ್ತಿದ್ರೆ ಫುಲ್ ಕ್ಲೀನ್ ಐತಿ ಬಿಡ್ರಿ ಇಲ್ಲೇ. ಅವು ಬೀಚ್ ಒಳಗೆಲ್ಲ ಅದು ಪೂಜೆ ಇದು ಪೂಜೆ ಮಾಡಿ ತೆಂಗಿನಕಾಯಿ ಅದು ಹೂವು ಎಲ್ಲ ಫುಲ್ ಹೊಲ್ಸಾಟ್ ಮಾಡಿಬಿಟ್ಟಾರಿಪ್ಪ ಟೂರಿಸ್ಟ್ ಬಂದವರು. ಇದು ಮಾತ್ರ ಫುಲ್ ಕ್ಲೀನ್ ಐತಿ. ನೀರು ಫುಲ್ ಬ್ಲೂ ಕಲರ್ ಇಷ್ಟೊಳಗೆ ಬರತ್ತಿದೆ. ಅಲ್ಲೆಲ್ಲ ಒಂಥರ ಚಾಕ್ಲೇಟ್ ಮಡ್ ಕಲರ್ ಬರಾಕತ್ತಿತ್ರಿ ಅಲ್ಲಿ. ಅಪ್ಸರಕೊಂಡ ಬೀಚ್ ನೋಡ್ಕೊಂಡು ಅಲ್ಲಿಂದ 2 ಕಿಲೋಮೀಟ್ರ್ ಕಾಸರಗೋಡು ಬೀಚ್ ಇತ್ತು. ಸೊ ಹಿಂಗಾಗಿ ಅಲ್ಲೇ ಬಂದ್ವಿ. ಆವಾಗಲೇ ಹೋಗಿದ್ವಲ್ಲ ಶರಾವತಿ ಮ್ಯಾಂಗ್ರೋವ್ ವಾಕ್, ಅದರ ಅಪೋಸಿಟ್ನ ಕಾಸರಗೋಡು ಬೀಚ್ ಇರೋದು. ಸೊ ಬರ್ರಿ ಹೋಗೋಣ ಕಾಸರಗೋಡು ಬೀಚ್ ಕಡೆ. ಅದಕ್ಕೆ ಇನ್ನೊಂದು ಹೆಸರು ಇಕೋ ಬೀಚ್ ಅಂತ ಕರೀತಾರೆ. ಆ್ಯಕ್ಚುಲಿ ಇದು ಬೀಚಿಗೆ ಹೋಗೋ ದಾರಿ ಎಷ್ಟು ಮಸ್ತ್ ಐತಿ. ಅಪ್ಸರಕೊಂಡ ಬೀಚ್ ಟೈಪ್ ಐತಿ. Your destination is on the left. ಇದು ಇಕೋ ಪಾರ್ಕು. ಇಲ್ಲಿದೆ ನೋಡ್ರಿ ಬೀಚ್. ಜನ ಜಾತಿ. ಬೀಚ್ ಒಳಗಡೆ ಅಲೋವ್ ಇಲ್ಲ ಅಂದಾಗನೇ ಈ ನಮ್ನಿ ರಶ್ ಇದೆ. ಇನ್ನು ಬೀಚ್ ಒಳಗಡೆ ಅಲೋವ್ ಇದೆ ಅಂದಾಗ ನಮ್ನಿ ರಶ್ ಇರಬಾರ್ದು. ಈ ಬೀಚ್ ಇನ್ಫಾರ್ಮೇಶನ್ ಬೋರ್ಡ್ ಹಾಕ್ತಾರೆ ಇಲ್ಲಿ. ಕಾಸರಗೋಡು ಇಕೋ ಬೀಚ್. ಇಲ್ಲಿ ಅಂತೂ ಅಪ್ಪ ನೋಡಿದ್ 4 ಬೀಚ್ ಒಳಗೆ ಈ ಬೀಚ್ ಒಳಗಂತೂ ಫುಲ್ ಹೈ ವೇವ್ಸ್ ಬರಾಕತ್ತಾವು. ಅದಕ್ಕೆ ಹಿಂಗಾಗಿ ಇಲ್ಲಿ ನೋಡ್ರಿ ಪೊಲೀಸರು ಯಾರಿಗೂ ಬಿಡ ಅಂತಿಲ್ಲ. ಇಷ್ಟು ಬೀಚ್ ಒಳಗೆ ಎಲ್ಲ ಕಡೆನೂ ಅಲೋ ಮಾಡಿದ್ರು ನಮಗೆ ಹೋಗಾಕ. ಬಟ್ ಇಲ್ಲಿ ಮಾತ್ರ ಪೊಲೀಸರು ನಿಂತ ಬಿಟ್ಟಾರ. ಇಲ್ಲಿ ಬೀಚ್ ಒಳಗೆ ಅಲೋ ಇಲ್ಲ ಅಂದ್ರೆ ನೋಡ್ರಿ ಎಷ್ಟು ಜನ ಅದಾರ. ಬೀಚ್ ಒಳಗೆ ಅಲೋ ಇಲ್ಲ ಆದರೂ ಇಷ್ಟು ಜನ ಅದಾರ. ಇನ್ನು ಬೀಚ್ ಒಳಗೆ ಅಲೋ ಮಾಡಿದ್ರೆ ಇನ್ನೂ ಎಷ್ಟು ರಶ್ ಇರ್ತಿತ್ತು ಅಂತ ಇಮ್ಯಾಜಿನ್ ಮಾಡ್ಕೊರಿ ನೀವು. ಇಲ್ಲಿ ಬ್ರದರ್ಸ್ ನಿಂತಾರಲ್ಲ, ಮುಂಚೆ ಅಲ್ಲಿ ನಿಂತ್ಕೊಂಡಿದ್ವಿ ನಾವು ಬರೀ ವೇವ್ಸ್ ಬಂದು ಟಚ್ ಆಗಲಿ ಅಂತಂದು ಹೇಳಿ. ಆದರೆ ಇವಾಗ ವೇವ್ಸ್ದ ಫ್ಲೋ ಎಷ್ಟು ಹೈ ಆಗೈತಿ ಅಂತಂದ್ರೆ ಇಲ್ಲಿ ನೋಡತ್ರ ಗೊತ್ತಾಗತೈತಿ ನಿಮ್ಗೆ. ಆ್ಯಕ್ಚುಲಿ ವಿಡಿಯೋದಾಗ ಅಷ್ಟು ಕ್ಲಿಯರ್ ಬರತ್ತಿಲ್ಲ ಅನ್ಕೋತೇನೆ ನಾನು. ಇಲ್ಲಿ ಬಂದು ಪರ್ಸ್ನಲಿ ಫೀಲ್ ಮಾಡಿದರೆ ಎಷ್ಟು ಹೈ ಬರತೈತಿ ಅಂದರೆ ನಾವು ಅವಾಗ ಅಲ್ಲಿ ನಿಂತ್ಕೊಂಡಿದ್ವಿ, ಇವಾಗ ಇಲ್ಲಿ ನಿಂತ್ಕೊಂಡೇವಿ. ಇಷ್ಟು ದೂರ ನಿಂತ್ಕೊಂಡ್ರು 40 ಮೀಟರ್ ದೂರ ಬಂದ್ರೆ ನೋಡ್ರಿ ಇಲ್ಲಿ ಬರತೈತಿ. ಜಸ್ಟ್ ಇಮ್ಯಾಜಿನ್ ಮಾಡ್ರಿ ವೇವ್ಸ್ ಎಷ್ಟು ಹೈ ಬರಾಕತ್ತಾವ ಅಂತಂದೇಳಿ. ಆಮೇಲೆ ಇಲ್ಲಿ ಯಾರಿಗೂ ಒಳಗೆ ಅಲೋ ಮಾಡ ಅಂತಿಲ್ಲ, ಎಲ್ಲರಿಗೂ ಹೊರಗೆ ಬೀಚ್ ಸೈಡ್ ನಿಂತ್ಕೊಂಡವ್ರು. ಆದರೂ ಎಲ್ಲರ ಕಾಲು ಹಸಿಗವ ನೋಡ್ರಿ, ಅಷ್ಟರ ಕಾಲು ಹಸಿಗವ. ಯಾಕಂತಂದ್ರೆ ವೇವ್ಸ್ ಅಷ್ಟು ಹೈ ಬರಾಕತ್ತಾವು. ಸೊ ಹಿಂಗಾಗಿ ಬರೋಕೆ ಪ್ಲ್ಯಾನ್ ಮಾಡಾಕತ್ತಿದ್ರೆ ಈಗ ಯಾರು ಬರೋಕ್ಕೆ ಹೋಗ್ಬೇಡ್ರಿ, ಸಿ ಒಳಗೆ ಬಿಡಂಗಿಲ್ಲ. ನೆಕ್ಸ್ಟ್ ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗುತ್ತೆ, ಅವಾಗ ಬರ್ರಿ. ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಗೋಕರ್ಣ. ಯಾಕಂದ್ರೆ ನಮ್ದು ರೂಮ್ ಅಲ್ಲೇ ಐತಿ. ಸೊ ನಾವು ಇವಾಗ ಅಪ್ಸರಕೊಂಡ ಬೀಚ್, ಅಪ್ಸರಕೊಂಡ ಫಾಲ್ಸ್ ಮತ್ತು ಶರಾವತಿ ಮ್ಯಾಂಗ್ರೋವ್ ಫಾರೆಸ್ಟ್ ನೋಡಿಕೊಂಡು ನೆಕ್ಸ್ಟ್ ಕಾಸರಗೋಡು ಬೀಚ್ ನೋಡಿಕೊಂಡು ಇವಾಗ ವಾಪಸ್ಸು ನಮ್ದು ಒರಿಜಿನಲ್ ಪ್ಲೇಸ್ ಮೀನ್ಸ್ ಗೋಕರ್ಣದಿಂದ ಬಂದಿದ್ವಲ್ಲ ವಾಪಸ್ ಅಲ್ಲೇ ಹೊಂಟೀವಿ ನೋಡ್ರಿ. ಆ್ಯಕ್ಚುಲಿ ಇಬ್ಬರು ಫುಲ್ ಟಯರ್ಡ್ ಆಗೀವಿ. ಯಾಕಂತಂದ್ರೆ ಸ್ವಲ್ಪ ಬೀಚ್ನಾಗ ನಿಂತ್ವಿ, ಬೀಚ್ ಅಂತ ಗೊತ್ತಲ್ಲ, ಅದು ವಾಟರ್ ಫಾಲ್ಸ್ನಾಗೆ ಫುಲ್ ಟಯರ್ಡ್ ಅನಿಸ್ತತಿ. ಮತ್ತು ಇವಾಗ ಒಂದು ಅಲ್ಲೇ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.